ಎಲ್ಲರಿಗೂ ನಮಸ್ಕಾರಗಳು. ಟೈಲರಿಂಗ್ನ ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಸೀರೆಗೆ ಫಾಲ್ ಹಾಕೋದಕ್ಕೆ ಮುಂಚೆ ಈ ರೀತಿ ಒಂದು ನೈಟ್ ಫುಲ್ಲು ಫಾಲ್ನ ನೆನೆಸಿ ಇಡ್ತೀನಿ. ಒಂದಕ್ಕೊಂದು ಕಲ್ಲರ್ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಬಾಕ್ಸಲ್ಲಿ ನಾನು ನೆನೆಸಿ ಇಡ್ತೀನಿ. ಒಂದು ಫುಲ್ಲು ನೈಟು ಈ ರೀತಿಯಾಗಿ ನೆನೆಸಿ ಇಟ್ಟು ನಂತರ ಬೆಳಗ್ಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಪದರ ಎಲ್ಲ ಬಿಡಿಸಿ ಚೆನ್ನಾಗಿ ಉಜ್ಜಿ ಆ ನಂತರ ನಾವು ಫಾಲ್ನ ಹಾಕಬೇಕು. ಈ ರೀತಿ ನೋಡಿ, ಕಲ್ಲರು ಹೋಗೋವರೆಗೂ ನಾವು ವಾಶ್ ಮಾಡಬೇಕು. ಈ ರೀತಿ ಕಲರ್ ಬರಬಾರ್ದು, ಅಲ್ಲಿವರೆಗೂ ನಾವು ಚೆನ್ನಾಗಿ ವಾಶ್ ಮಾಡಿ ಆ ನಂತರ ಒಣಗಿಸಿ ಐರನ್ ಮಾಡಿ ನಾವು ಫಾಲ್ನ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕಸ್ಟಮರು ಹೆಚ್ಚಾಗ್ತಾರೆ. ನಮಗೂ ಕೆಲಸ ಮಾಡಿದ್ದು ಚೆನ್ನಾಗಿತ್ತು ಅಂದರೆ ಬೇರೆಯವರನ್ನು ಅವರು ಹೇಳ್ತಾರೆ, ಅವರು ಚೆನ್ನಾಗಿ ಫಾಲ್ನ ವಾಶ್ ಮಾಡಿ ಹಾಕ್ತಾರೆ ಅಂತ ಹೇಳಿ ಅವರು ಕೂಡ ನಮ್ಮನ್ನು ಇನ್ನೊಬ್ಬರು ನಮಗೆ ಕಸ್ಟಮರು ಹೆಚ್ಚಾಗ್ತಾರೆ. ಹಾಗಾಗಿ ನಾನು ಈ ರೀತಿ ಫಾಲ್ನ ವಾಶ್ ಮಾಡಿ ಐರನ್ ಮಾಡಿ ನಾನು ಫಾಲ್ನ ಹಾಕ್ತೀನಿ. ಹಾಗೆ ನೆಕ್ಸ್ಟ್ ಟಿಪ್ಪು, ಈ ರೀತಿ ನಾವು ಫಾಲ್ ಹಾಕಿದಾಗ ಬ್ಲೌಸ್ ಹೊಲಿದಾಗ ದಾರಗಳು ಹಾಗೇ ಉಳಿದು ಬಿಡುತ್ತೆ. ಅದನ್ನು ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಬಾಬಿನ್ಗಳಲ್ಲೂ ದಾರ ಇದ್ದರೆ ಬಾಬಿನ್ ನಮಗೆ ಬೇಕಾದವಾಗ ಬಾಬಿನ್ ತಗೊಳ್ಳೋಕ್ಕೆ ಆಗೋದಿಲ್ಲ, ಬೇಕಾದ ಇನ್ನೊಂದು ದಾರ ಸುತ್ತಕೊಳ್ಳೋದಕ್ಕೆ ಆಗಲ್ಲ. ಈ ದಾರ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಅದ್ರ ಮೇಲೆ ಸುತ್ತಾ ಇದ್ದರೆ ಅದಲ್ಲೇ ಉಳ್ಕೊಳ್ಳುತ್ತೆ. ಈ ಟಿಪ್ಸನ್ನ ನೋಡಿ, ನಾವು ಉಳಿದಿರೋ ಅಂಥ ಈ ದಾರನ ಈ ರೀತಿ ಅದೇ ದಾರಕ್ಕೇ ವಾಪಸ್ಸು ಸುತ್ತಿ ಇಟ್ಬಿಡಬೇಕು. ಆಗ ನಮಗೆ ಬಾಬಿನ್ನು ಕೂಡ ಖಾಲಿ ಆಗುತ್ತೆ, ನಮಗೆ ಬೇರೆ ಯಾವುದೇ ದಾರನ ಸುತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನಾನು ಈ ರೀತಿ ಮಾಡ್ತಾ ಇರ್ತೀನಿ ನೋಡಿ. ಇವಾಗ ಬಾಬಿನ್ನು ಕೂಡ ಖಾಲಿ ಆಯಿತು. ಈ ರೀತಿ ಕಲರ್ ಅದೇ ಕಲರ್ ದಾರನ ನೋಡಿ ಅದಕ್ಕೆ ವಾಪಸ್ಸು ಸುತ್ತಿ ಇಡಬೇಕು. ಇಲ್ಲ ಅಂದರೆ ಸುತ್ತಿದ್ದ ಮೇಲೇ ಸುತ್ತಾ ಇರ್ತೀವಿ ಬೇರೆ ದಾರಗಳನ್ನು, ಆವಾಗ ಬಾಬಿನಲ್ಲಿ ಯಾವ ದಾರ ಸುತ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆ ರೀತಿ ಇರುತ್ತೆ ನೋಡಿ. ನನ್ನ ಹತ್ರ ಇಷ್ಟು ಬಾಬಿನ್ ಇದ್ರೂ ಯಾವುದ್ರಲ್ಲೂ ನಾನು ದಾರಾನ ಉಳಿಸಿಲ್ಲ, ಹಾಗೆ ರಿಟನ್ನು ಸುತ್ತಿಬಿಡ್ತೀನಿ. ವಾಪಸ್ಸು ದಾರಕ್ಕೇ ಸುತ್ತಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ. ಈ ಟಿಪ್ಸು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ಪು ಏನಂತ ತಿಳಿಸ್ತಾ ಇದ್ದೀನಿ. ನಾನು ಈ ರೀತಿ ಬಾಬಿನನ್ನು ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಬಾಕ್ಸಲ್ಲಿ ಹಾಕಿ, ಇದು ಟೈಲರಿಂಗ್ನ ಬಾಬಿನ್ಗಳು, ಇದು ಜಿಗ್ಜಾಗ್ ಮಿಷಿನ್ನ ಬಾಬಿನ್ಗಳು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟಿಪ್ಪು, ಈ ರೀತಿ ಪೆಡಲ್ನ ನಾವು ಯೂಸ್ ಮಾಡೋದಕ್ಕೆ ಮುಂಚೆ ನೋಡಿ, ಈ ರೀತಿ ಒಂದು ಮ್ಯಾಟು, ಒಂದು ಹಲಗೆನ ಇಟ್ಟಿದ್ದೀನಿ. ಹಲಗೆ ಕೆಳಗಡೆನೂ ಕೂಡ ಒಂದು ವೇಸ್ಟ್ ಬಟ್ಟೆನೂ ಕೂಡ ಇಟ್ಟಿದ್ದೀನಿ, ಜಾರಬಾರ್ದು ಅನ್ನೋದಕ್ಕೋಸ್ಕರ. ನಾನಿದು ಕೈಗೆ ಹಾಕೋ ಗ್ಲೌಸು ನಾವು ಯಾರೂ ಯೂಸ್ ಮಾಡ್ತಾ ಇಲ್ಲ, ಅದು ಜಾರೋದಿಲ್ಲ ಅದನ್ನು ಇಟ್ಕೊಳ್ಳೋದ್ರಿಂದ, ಹಾಗಾಗಿ ಅದನ್ನು ಇಟ್ಟಿದ್ದೀನಿ. ಈ ರೀತಿ ಒಂದು ಹಲಗೆ ಇಟ್ಟು ಅದರ ಮೇಲೆ ಒಂದು ಮ್ಯಾಟನ್ನು ಇಟ್ಕೊಂಡು ಯೂಸ್ ಮಾಡ್ತೀನಿ. ಇದು ನಾನು ಕಾಲು ಇಟ್ಕೊಳ್ಳೋದಕ್ಕೆ ಅಂತ ಒಂದು ಸ್ಮೂತ್ ಆಗಿರೋಂಥ ಮ್ಯಾಟ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಪೆಡಲ್ನ ನೀಟಾಗಿ ಇಟ್ಕೊಂಡ್ರೆ ಅದು ಹಾಳಾಗೋದು ಇಲ್ಲ, ನಮಗೇನಾದರೂ ಅಕಸ್ಮಾತ್ ಕರೆಂಟ್ ಹೊಡೆಯುತ್ತೆ ಅನ್ನೋ ಭಯನೂ ಕೂಡ ಇರೋದಿಲ್ಲ. ನೋಡಿ, ಜಾರೋದಿಲ್ಲ. ಈ ರೀತಿ ಮ್ಯಾಟು ಇಟ್ಕೊಂಡು ಇದು ಹತ್ತಿರದಲ್ಲಿ ಇಟ್ಕೊಂಡ್ರೆ ನಮಗಲ್ಲಿ ತುಳಿಬೋದು, ಹತ್ತಿರದಲ್ಲಿ ಇಟ್ಕೊಂಡ್ರೆ ಅದು ಜಾರೋದಿಲ್ಲ, ಮುಂದಕ್ಕೂ ಹೋಗೋದಿಲ್ಲ. ಆ ರೀತಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಟಿಪ್ಸೆಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ. ಇನ್ನೂ ಬೇರೆ ಯಾವ ರೀತಿ ಟಿಪ್ಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ಸಾಧ್ಯ ಆದಷ್ಟು ತಿಳಿಸ್ತೀನಿ. ಧನ್ಯವಾದ.